ತ್ರಿಪುರ ಹೆಸರಿನ ಒಂದು ಊರಲ್ಲಿ ಸರಳಾ ತನ್ನ ಮಗ ಬಿರ್ಜು ಜೊತೆ ವಾಸ ಮಾಡ್ತಿದ್ಲು. ಸರಳಾ ತುಂಬಾ ಶ್ರಮಜೀವಿ ಮತ್ತು ಪ್ರಾಮಾಣಿಕ ಹೆಂಗ್ಸಾಗಿದ್ಲು. ಗಂಡ ಸತ್ಮೇಲೆ ಎಲ್ಲಾ ಸಾಲ ಸರಳಾ ಹೆಗಲ್ ಮೇಲೆ ಬಿತ್ತು. ಒಂದು ದಿನ ಬಿಸ್ಲಲ್ಲಿ ಸರಳಾ ಮತ್ತೆ ಬಿರ್ಜು ಹೊಲದಲ್ಲಿ ಕೆಲ್ಸ ಮಾಡ್ತಿದ್ರು. ಬಿರ್ಜು, ಈ ಚೀಲನ ಅಲ್ಲಿಟ್ಬಿಡು. ಮೊದ್ಲು ನಾವು ಹೊಲನ ಉಳೋಣ, ಆಮೇಲೆ ಬೀಜ ಬಿತ್ತೋಣ. ಅಮ್ಮ ನೋಡು, ಒಂದಿನ ನಾನು ತುಂಬಾ ದುಡ್ಡು ಸಂಪಾದನೆ ಮಾಡ್ತೀನಿ. ಆಗ ನಮ್ಗೆ ಈ ತರ ಬಿಸಿಲಲ್ಲಿ ಕೆಲಸ ಮಾಡೋದೇ ಇರಲ್ಲ. ಸರಳಾ ಹೊಲದಲ್ಲಿ ನೇಗ್ಲು ಹೂಳಕ್ಕೆ ಶುರು ಮಾಡಿದ್ಲು. ಬಿರ್ಜು ಕೂಡ ಅವಳಿಗೆ ಸಹಾಯ ಮಾಡಕ್ಕೆ ಶುರು ಮಾಡ್ದ. ಬಿರ್ಜು ಪುಟ್ಟ, ಬಿಸ್ಲು ತುಂಬಾ ಇದೆ. ಬಿಸ್ಲಿಗೆ ನನ್ ಗಂಟ್ಲು ಒಣಗ್ತಾ ಇದೆ. ಒಂದ್ ಗ್ಲಾಸ್ ನೀರ್ ಕೊಡು. ಹಾ ಅಮ್ಮ, ನೀನ್ ಇಲ್ಲಿ ನೆರಳಲ್ಲಿ ಕುತ್ಕೋ, ನಾನು ಈಗ್ಲೇ ನೀರ್ ತಗೊಂಬರ್ತೀನಿ. ಸರಳಾ ಕೈಯಿಂದ ಬಿಸಿಲು ಸಹಿಸಕ್ಕೆ ಆಗ್ಲಿಲ್ಲ. ನಿಂತಲ್ಲೇ ತಲೆ ಸುತ್ತು ಅಲ್ಲೇ ಬಿದ್ದ್ಬಿಡ್ತಾಳೆ. ಅಮ್ಮ ಅಮ್ಮ, ನೀರ್ ಕುಡಿ, ಮತ್ತೆ ಒಳಗಡೆ ಹೋಗಿ ವಿಶ್ರಾಂತಿ ಮಾಡು. ಈ ಕೆಲ್ಸ ಎಲ್ಲ ನಾನ್ ನೋಡ್ಕೊಳ್ತೀನಿ. ಬಿರ್ಜು ಹೊಲದಲ್ಲಿ ನೇಗ್ಲು ಹೊಳಕ್ಕೆ ಶುರು ಮಾಡಿದಾಗ ಅದಕ್ಕೆ ಯಾವುದೋ ಒಂದು ವಸ್ತು ಸಿಕ್ಕಾಕೊಳ್ಳುತ್ತೆ. ಬಿರ್ಜು ಮಣ್ಣನ್ನ ಸರಿಸಿ ನೋಡಿದಾಗ ಆಗ ಅಲ್ಲಿ ಅವನ್ಗೆ ಮಡಿಕೆ ಕಾಣಿಸ್ಕೊಳ್ಳುತ್ತೆ. ಈ ಮಡಿಕೆನ ಇಲ್ಲಿ ಯಾರಿಟ್ಟಿರ್ಬೋದು? ಸರಳಾ ಮನೆಯಿಂದ ಹೊರಗೆ ಬರ್ತಾಳೆ. ಕೆಲ್ಸ ಮಾಡ್ತಿದ್ದ ಬಿರ್ಜುನ ನೋಡಿ ಹೇಳ್ತಾಳೆ, ಬಿರ್ಜು ಪುಟ್ಟ, ಇವಾಗ ನಾನು ಹುಷಾರಾಗಿದ್ದೀನಿ. ನಿನ್ ಕೆಲ್ಸದಲ್ಲಿ ನಾನು ಸಹಾಯ ಮಾಡ್ಲಾ? ಬೇಡ ಅಮ್ಮ, ನಾನು ಪೂರ್ತಿ ಹೊಲನ ಅಗ್ದಿದ್ದೀನಿ. ಬರೀ ಈಗ ಬೀಜ ಬಿತ್ತೋದು ಬಾಕಿ ಇದೆ. ನಾನ್ ಬೀಜ ಬಿತ್ಬಿಡ್ತೀನಿ. ಅಷ್ಟ್ರಲ್ಲಿ ನೀವು ನಮ್ಮಿಬ್ಬರಿಗೋಸ್ಕರ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡ್ಬಿಡಿ. ಸರಿ ಆಯ್ತು, ನಿನ್ ಕೆಲ್ಸ ಮುಗ್ಸಿ ಬಾ. ಅಷ್ಟ್ರಲ್ಲಿ ನಾನು ಅಡ್ಗೆ ಮಾಡ್ತೀನಿ. ಬಿರ್ಜು ಆ ಚೀಲ ತಗೊಳ್ಳಕ್ಕೆ ಹೋದಾಗ ಆಗ ಆ ಚೀಲ ಕೊಡಲಿಗೆ ತಾಗುತ್ತೆ. ಇದರಿಂದ ಚೀಲ ಹರಿಯುತ್ತೆ. ಎಲ್ಲಾ ಬೀಜಗಳು ನೆಲದ ಮೇಲೆ ಚೆಲ್ ಹೋಗುತ್ತೆ. ಬೀಜಗಳನ್ನ ತುಂಬೋದಕ್ಕೆ ಬಿರ್ಜು ಸುತ್ತಮುತ್ತ ನೋಡ್ಕೋತಾನೆ. ಆಗ ಬಿರ್ಜುನ ದೃಷ್ಟಿ ಮಡಿಕೆ ಮೇಲೆ ಬೀಳುತ್ತೆ. ಆಗ ಅವನು ಎಲ್ಲಾ ಬೀಜಗಳನ್ನ ಮಡಿಕೆಯಲ್ಲಿ ತುಂಬಿಸಿ ಹೊಲದಲ್ಲಿ ಬಿತ್ತನೆ ಮಾಡಕ್ ಹೋಗ್ತಾನೆ. ಬಿತ್ತನೆ ಮಾಡಿದ ನಂತರ ಮಡಿಕೆಯಲ್ಲಿ ಇನ್ನೂ ಬೀಜಗಳು ಉಳಿದಿತ್ತು. ಬಿರ್ಜು ಊಟ ಮಾಡೋದಕ್ಕೋಸ್ಕರ ಮನೆ ಒಳಗೆ ಹೋಗ್ಬೇಕಾದ್ರೆ ಉಳಿದಿರೋ ಬೀಜಗಳನ್ನ ಮಡಿಕೆಯಲ್ಲಿ ಬಿಟ್ಟು ಮನೆ ಹೊರಗೆ ಇಡ್ತಾನೆ. ನೀನು ಕೈಕಾಲ್ ತೊಳ್ಕೊ, ನಾನು ಊಟ ಬಡಿಸ್ತೀನಿ. ಅಮ್ಮ, ಅಡಿಗೆ ತುಂಬಾ ಸ್ವಾದಿಷ್ಟವಾಗಿದೆ. ಊಟ ಮಾಡಿ ಇಬ್ರು ಮನೆಯಿಂದ ಹೊರಗ್ ಬರ್ತಾರೆ. ಸರಳಾಳ ದೃಷ್ಟಿ ಬೀಜದಿಂದ ತುಂಬಿರೋ ಮಡಿಕೆ ಮೇಲೆ ಹೋಗುತ್ತೆ. ಬಿರ್ಜು, ಇಷ್ಟೊಂದ್ ಬೀಜಗಳು ನಮ್ಮ ಹತ್ರ ಇರ್ಲಿಲ್ವಲ್ಲ, ನೀನು ಖರೀದಿಸ್ಕೊಂಡ್ ಬಂದ? ಇಲ್ಲಮ್ಮ, ನಮ್ಮ ಹತ್ರ ಇದ್ದ ಬೀಜಗಳನ್ನೆಲ್ಲ ನಾನು ಹೊಲಕ್ಕೆ ಎಸ್ದು ಬಿತ್ಬಿಟ್ಟಿದ್ದೆ. ಮಡಿಕೆಲಂತೂ ಸ್ವಲ್ಪ ಬೀಜಗಳು ಉಳ್ದಿತ್ತು. ಏನೋ ಚಮತ್ಕಾರ ಆದಾಗೆ ಇಡೀ ಹೊಲದಲ್ಲಿ ಬೆಳೆ ಬೆಳ್ಕೊಂಡಿತ್ತು. ಇಬ್ರು ಇದನ್ನ ನೋಡ್ತಾ ಯೋಚನೆ ಮಾಡ್ತಾರೆ, ಈ ಚಮತ್ಕಾರ ಹೇಗಾಯ್ತು ಅಂತ. ಅಮ್ಮ, ಈ ಮಡಿಕೆಲಂತೂ ಸ್ವಲ್ಪ ಬೀಜಗಳು ಉಳ್ದಿತ್ತಷ್ಟೇ. ಪೂರ್ತಿಯಾಗಿ ಹೇಗ್ ತುಂಬ್ತು ಅನ್ನೋದು ಗೊತ್ತಾಗ್ತಿಲ್ಲ. ಈ ಮಡಿಕೆ ಎಲ್ಲಿಂದ ಸಿಕ್ತು? ಇದು ಮಾಂತ್ರಿಕ ಮಡಿಕೆ. ಇದ್ರಲ್ಲಿ ಏನೇ ಹಾಕಿದ್ರು ಆ ವಸ್ತು ಮಡಿಕೆ ತುಂಬಾ ತುಂಬುತ್ತೆ. ಅಮ್ಮ, ನಾನು ಹೊಲದಲ್ಲಿ ನೇಗ್ಲಿಂದ ಉಳ್ಬೇಕಾದ್ರೆ ನಮ್ಮ ನೇಗ್ಲು ಏನಕ್ಕೋ ಸಿಕ್ಕಾಕೊಳ್ತು. ಅದೇನಂತ ಅಗದು ನೋಡ್ದಾಗ ಅಲ್ಲಿ ನನಗೆ ಈ ಮಡಿಕೆ ಸಿಕ್ತು. ಬೀಜದ ಚೀಲ ಹರಿದೋದ ಕಾರಣ ನಾನು ಆ ಬೀಜಗಳನ್ನೆಲ್ಲ ಈ ಮಡಿಕೆಯಲ್ಲಿ ಹಾಕಿ ಹೊಲಕ್ಕೆ ಎಸ್ದಿದ್ದೆ. ನೀನ್ ನಿಜ ಹೇಳ್ತಿದ್ಯಮ್ಮ, ಇದು ಮಾಂತ್ರಿಕ ಮಡಿಕೆ. ನನಗನ್ಸತ್ತೆ ನಿನ್ನ ತಂದೆನೇ ಇದನ್ನ ಇಲ್ಲಿ ಬಚ್ಚಿಟ್ಟಿದ್ದು ಅಂತ. ಇಲ್ಲ ಅಮ್ಮ, ಇದೊಂದ್ ವೇಳೆ ಅಪ್ಪಾಜಿ ಹತ್ರ ಇದ್ದಿದ್ರೆ ಅವ್ರು ನಮ್ಗೆ ಖಂಡಿತ ಕೊಡೋರು. ಇಲ್ಲಿ ಯಾಕೆ ಬಚ್ಚಿಡ್ತಿದ್ರು? ಒಂದ್ ವೇಳೆ ಇದು ಅಪ್ಪಾಜಿ ಹತ್ರ ಇದ್ದಿದ್ರೆ ಅಪ್ಪನ್ಗೆ ಸಾಲ ತಗೊಳ್ಳೋ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ. ಈ ಮಡಿಕೆ ಅಪ್ಪನ್ನ ಸಾಹುಕಾರರನ್ನಾಗಿ ಮಾಡ್ತಿತ್ತು, ಮತ್ತೆ ಈಗ ನಮ್ಮನ್ನು ಕೂಡ ಸಾಹುಕಾರರನ್ನಾಗಿ ಮಾಡುತ್ತೆ. ಈ ಮಡಿಕೆ ನಮ್ಮನ್ನ ಸಾಹುಕಾರರನ್ನಾಗಿ ಮಾಡತ್ತಾ? ಹೇಗೆ? ನನ್ಗ ಅರ್ಥ ಆಗ್ಲಿಲ್ಲ. ಅಮ್ಮ, ನಾವು ಈ ಮಡಿಕೆಲಿ ಏನೇ ಇಟ್ರೂನು ಪೂರ್ತಿ ಮಡಿಕೆ ಅದಾಗದೆ ಆ ವಸ್ತುವಿಂದ ತುಂಬ್ಕೊಂಡ್ಬಿಡುತ್ತೆ. ಇದು ಮಾಂತ್ರಿಕ ಮಡಿಕೆ. ಇರು, ನಾನ್ ನಿನ್ಗೇನೋ ತೋರಿಸ್ತೀನಿ. ಅಮ್ಮ, ನನಗ್ ಸ್ವಲ್ಪ ದುಡ್ಡು ಕೊಡಿ. ಸರಳಾ ಬಿರ್ಜುಗೆ ಸ್ವಲ್ಪ ನಾಣ್ಯಗಳನ್ನ ಕೊಡ್ತಾಳೆ. ಬಿರ್ಜು ಅದನ್ನ ಮಡಿಕೆಯಲ್ಲಿ ಹಾಕ್ತಾನೆ. ಆದ್ರೆ ಇದೇನಿದು? ಬಿರ್ಜು ಮಡಿಕೆಯಲ್ಲಿ ನಾಣ್ಯ ಹಾಕ್ತಿದಾಗೇನೆ ಮಡಿಕೆ ಮಾತಾಡಕ್ ಶುರು ಮಾಡ್ತು. ಎಚ್ಚರಿಕೆ! ನನ್ನೊಳಗೆ ಚಿನ್ನ, ಬೆಳ್ಳಿ, ವಜ್ರ, ಮುತ್ತು, ದುಡ್ಡನ್ನ ಇಟ್ರೆ ನನ್ನ ಮಾಂತ್ರಿಕತೆ ಮುಕ್ತಾಯ ಆಗತ್ತೆ. ಆ ಮಡಿಕೆಯ ಮಾತನ್ನ ಕೇಳಿ ಸರಳಾ ಹಾಗೂ ಬಿರ್ಜುಗೆ ಅರ್ಥ ಆಗಿತ್ತು. ಮಡಿಕೆಯಲ್ಲಿ ಚಿನ್ನ, ಬೆಳ್ಳಿ ಹಾಗೂ ದುಡ್ಡನ್ನ ಹಾಕ್ಬಾರ್ದು ಅಂತ. ಆದ್ರಿಂದ ಬಿರ್ಜು ಸರಳಾ ಹತ್ರ ಈಗ ಗೋಧಿಯನ್ನ ಕೇಳ್ತಾನೆ. ಅಮ್ಮ, ಈಗ ನೀವು ನನಗ್ ಸ್ವಲ್ಪ ಗೋಧಿ ಕೊಡಿ. ಮಾಂತ್ರಿಕ ಮಡಿಕೆಯಲ್ಲಿ ಗೋಧಿ ಹಾಕಿ ನೋಡೋಣ. ಸರಳಾ ಬಿರ್ಜುಗೆ ಸ್ವಲ್ಪ ಗೋಧಿಯನ್ನ ಕೊಡ್ತಾಳೆ. ಬಿರ್ಜು ಮಡಿಕೆಯಲ್ಲಿ ಗೋಧಿಯನ್ನ ಇಡ್ತಾನೆ. ಆಗ ಪೂರ್ತಿ ಮಡಿಕೆ ಗೋಧಿಯನ್ನ ತುಂಬಿಕೊಳ್ಳುತ್ತೆ. ವಾ, ಇದಂತೂ ಚಮತ್ಕಾರ ಆಗೋಯ್ತು. ಈಗ ಈ ಮಾಂತ್ರಿಕ ಮಡಿಕೆಯಿಂದ ಗೋಧಿ ಕೂಡಿಡೋಣ. ನಂತರ ಅದನ್ನ ಮಂಡಿಯಲ್ಲಿ ಮಾರಿ ಒಳ್ಳೆ ಸಂಪಾದನೆ ಮಾಡಿ ಸಾಲ ಎಲ್ಲ ತೀರಿಸ್ಬಿಡೋಣ.
ಹಾ, ಹಾಗಾದ್ರೆ ನಡೀರಿಮಾ, ಇವತ್ತಿ ಮಡಿಕೆಯಲ್ಲಿ ತುಂಬಾ ಗೋಧಿನ ಉತ್ಪತ್ತಿ ಮಾಡೋಣ. ಮತ್ತೆ ನಾನು ಮಂಡಿಗೆ ಹೋಗಿ ಎಲ್ಲಾ ಗೋಧಿನೂ ಮಾರ್ತೀನಿ. ಬಿರ್ಜು ಅಕ್ಕಿ, ಗೋಧಿ, ಬೇಳೆ, ಕಾಳು ಇತ್ಯಾದಿಗಳನ್ನ ಒಂದೊಂದಾಗಿ ಮಡಿಕೆಯಲ್ಲೇ ಹಾಕಿ ಮಾಯೆಯಿಂದ ಧಾನ್ಯಗಳನ್ನ ಸೃಷ್ಟಿ ಮಾಡಿ ಎಲ್ಲವನ್ನ ಚೀಲದಲ್ಲಿ ತುಂಬ್ಕೋತಾನೆ. ಹಾಗೂ ಮರುದಿನ ಮಂಡಿಗೆ ಹೋಗಿ ಎಲ್ಲ ಧಾನ್ಯಗಳನ್ನ ಮಾರ್ಕೋತಾನೆ. ಹಾಗೂ ತುಂಬಾ ಹಣವನ್ನ ತಂದು ಸರಳಾಗೆ ಕೊಡ್ತಾನೆ. ಬಿರ್ಜು ಮಾಂತ್ರಿಕ ಮಡಿಕೆಯಿಂದ ತುಂಬಾ ಹಣವನ್ನ ಗಳಿಸ್ತಾನೆ. ಈಗ ನಮ್ಮ ಹತ್ರ ಎಲ್ಲ ಸಾಲ ತೀರ್ಸಿದ್ಮೇಲೂ ಇಷ್ಟು ಹಣ ಉಳ್ದಿದೆ. ಇದ್ರಿಂದ ನಾವು ದೊಡ್ಡ ಹೊಲ ಕೊಂಡ್ಕೊಂಡು ಕೆಲ್ಸಗಾರರನ್ನು ಇಟ್ಕೋಬಹುದು. ಹಾಗೆ ನೆಮ್ಮದಿಯಾಗಿ ಜೀವನ ಮಾಡಬಹುದು. ಹೌದು ಅಮ್ಮ, ನಾವೀಗ ಬಿಸ್ಲಲ್ಲಿ ಬೆವರು ಸುರಿಸಿ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಸರಳ ಎಲ್ಲಾ ಸಾಲಗಾರರ ಸಾಲವನ್ನ ತೀರಿಸ್ತಾಳೆ. ಹಾಗೂ ವಾಸಿಸಲು ದೊಡ್ಡ ಮನೆಯನ್ನ ಕಟ್ಟಿಸ್ತಾಳೆ. ಹಾಗೂ ಹೊಲವನ್ನು ಕೊಂಡ್ಕೋತಾಳೆ. ಈಗ ಇಡೀ ಊರಲ್ಲಿ ಸರಳಾಳ ಶ್ರೀಮಂತಿಕೆ ಬಗ್ಗೆನೇ ಮಾತಾಗುತ್ತೆ. ಬಿರ್ಜು, ಇಡೀ ಹಳ್ಳಿಯಲ್ಲಿ ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ. ಪುಟ್ಟ, ನಮ್ಮನ್ನ ನೋಡಿ ಎಲ್ಲರೂ ಖುಷಿ ಪಡ್ಬೇಕು ಅಂತ ಏನಿಲ್ಲ. ಅದಕ್ಕಾಗಿ ನಾವು ಹುಷಾರಾಗಿರ್ಬೇಕು. ನಮ್ ಹತ್ರ ಇರೋ ಮಡಿಕೆ ರಹಸ್ಯ ಹೊರಗಡೆ ಬರಬಾರ್ದು. ಹಾ ಅಮ್ಮ, ಈಗ ನಾವು ಆ ಮಡಿಕೆನ ಎಲ್ಲಾದ್ರೂ ಬಚ್ಚಿಡ್ಬೇಕು. ಯಾಕಂದ್ರೆ ಅದು ಬೇರೆ ಯಾರ ಕೈಗೂ ಸಿಗ್ಬಾರ್ದು. ನಾಳೆನೆ ಅದರ ಜಾಗ ಬದಲಾಯಿಸೋಣ. ಊರಿನ ಪಕ್ಕದಲ್ಲೇ ಇರೋ ಕಾಡಿನಲ್ಲಿ ಮಂಗಳ್ ಸಿಂಗ್ ಹೆಸರಿನ ಒಬ್ಬ ಕಂಡುಕೊಂಡಿದ್ದ. ಅವನ ಕಿವಿಗೆ ಸರಳಾಳ ಶ್ರೀಮಂತಿಕೆಯ ವಿಚಾರ ತಲುಪಿತ್ತು. ಮಂಗಳ್ ಸಿಂಗ್ ಸರಳ ಮನೆಯನ್ನ ದೋಚಲು ನಿರ್ಧಾರ ಮಾಡ್ದ. ಈ ಪ್ರದೇಶದಲ್ಲಿ ಯಾರಿಗಾದ್ರೂ ಸಾಹುಕಾರರಾಗೋ ಅರ್ಹತೆ ಇದೆ ಅಂದ್ರೆ ಅದು ನನಗ್ ಮಾತ್ರ. ಇವತ್ತು ರಾತ್ರಿನೇ ಸರಳ ನಮ್ಮನೆನ ಲೂಟಿ ಮಾಡಿ ಈ ಪ್ರದೇಶದಲ್ಲಿ ಎಲ್ರಿಗಿಂತ ದೊಡ್ಡ ಸಾಹುಕಾರ ಆಗ್ತೀನಿ. ರಾತ್ರಿ ವೇಳೆ ಮಂಗಳ್ ಸಿಂಗ್ ಸರಳ ಮನೆಗೆ ತಲುಪ್ತಾನೆ. ಅದೇ ವೇಳೆ ಅವನ ಕಿವಿಗಳಿಗೆ ಸರಳ ಮತ್ತೆ ಬಿರ್ಜುವಿನ ಮಾತು ಕೇಳುತ್ತೆ. ಆಗ ಅವನು ಕದ್ದು ಮುಚ್ಚಿ ಅವರಿಬ್ರನ್ನ ನೋಡ್ತಾನೆ. ಅಮ್ಮ, ನಾನು ಯೋಚನೆ ಮಾಡಿದೀನಿ. ನಾಳೆ ನಮ್ಮ ಮನೆ ಒಳಗಡೆನೆ ಒಂದು ಗುಣಿನ ತೋಡಿ ಈ ಮಾಂತ್ರಿಕ ಮಣಿಕೆನ ಅದ್ರೊಳಗಡೆ ಇಟ್ಬಿಡೋಣ. ಮತ್ತೆ ಎಲ್ಲಿವರೆಗೂ ಅವಶ್ಯಕತೆ ಬರಲ್ವೋ ಅಲ್ಲಿವರೆಗೂ ಇದನ್ನ ಹೊರಗಡೆ ತೆಗೆಯೋದು ಬೇಡ. ಹೌದು, ನಮ್ಗೆ ಈ ಮಾಂತ್ರಿಕ ಮಡಿಕೆ ಬಹಳಷ್ಟು ಕೊಟ್ಟಿದೆ. ನಾಳೆ ಬೆಳಿಗ್ಗೆನೆ ಈ ಮಡಿಕೆನ ನಾವು ಭೂಮಿ ಒಳಗೆ ಊತಾಕ್ಬಿಡೋಣ. ಹಾಗ್ ಮಾಡಿದ್ರೆ ಯಾರಿಗೂ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಮಾಂತ್ರಿಕ ಮಡಿಕೆಯನ್ನ ಪಡೆಯಲು ಮಂಗಳ್ ಸಿಂಗ್ ತವಕಗೊಂಡ. ಈ ಹೊತ್ತಲ್ಲಿ ನಮ್ಮನೆಗೆ ಯಾರು ಬರ್ತಾರೆ? ನೀನ್ ಮಡಿಕೆನ ಬಚ್ಚಿಡು, ನನ್ ಬಾಗಿಲು ತೆಗೆದು ಯಾರು ಅಂತ ನೋಡ್ತೀನಿ. ಯಾರದು ಇಷ್ಟೊತ್ ರಾತ್ರಿಯಲ್ಲಿ ಇಲ್ಲೇನ್ ಕೆಲ್ಸ? ನಾನು ಹಸು ಕಂಡಿರೋ ಬಡ ಭಿಕ್ಷುಕ. ನನಗೆ ಸಹಾಯ ಮಾಡಿ ನನಗ್ ತಿನ್ನೋದಕ್ಕೆ ಊಟ ಕೊಡಿ ಬುದ್ಧಿ. ಬಿರ್ಜು ಮಂಗಳ್ ಸಿಂಗ್ ಮಾತನ್ನ ನಂಬ್ಕೋತಾನೆ. ತಕ್ಷಣ ಬಾಗಿಲನ್ನ ತೆಗಿತಾನೆ. ಮಂಗಳ್ ಸಿಂಗ್ ನ ಕೈಯಲ್ಲಿ ದೊಡ್ಡ ಬಂದೂಕನ್ನ ನೋಡಿ ಬಿರ್ಜು ತುಂಬಾನೇ ಭಯ ಪಡ್ಕೋತಾನೆ. ಒಳಗಡೆ ಕರೆಯೋದಿಲ್ವಾ? ನೀವ್ ಯಾರು ಮತ್ತೆ ನಿಮ್ಗೆ ಏನ್ ಬೇಕು? ನನ್ ಹೆಸರು ಡಾಕು ಮಂಗಲ್ ಸಿಂಗ್. ಮತ್ತೆ ಅರ್ಧ ರಾತ್ರಿಲಿ ಡಾಕುಗಳು ಯಾಕೆ ಬರ್ತಾರೆ ಇದಂತೂ ನಿನಗ್ ಗೊತ್ತೇ ಇರತ್ತೆ. ನೋಡಿ ಡಾಕು ಅವ್ರೆ, ನಿಮ್ಗೇನ್ ಬೇಕೋ ಅದ್ ತಗೊಳ್ಳಿ, ಆದ್ರೆ ನಮ್ಮನ್ ಬಿಟ್ಬಿಡಿ. ತುಂಬಾ ಅರ್ಥ ಮಾಡ್ಕೊಳ್ತೀಯ ನೀನು. ನೇರವಾಗಿ ಕೆಲ್ಸದ ಬಗ್ಗೆ ಮಾತಾಡ್ಬಿಟ್ಟೆ. ಒಳ್ಳೇದೇ. ಈಗ್ಲೂ ನನ್ಗೆ ಮರ್ಯಾದೆ ಮುಂಚೆ ಇದ್ದ ಹಾಗೇನೆ ಇದೆ. ಇದನ್ನ ತಿಳ್ಕೊಂಡು ಖುಷಿ ಆಯ್ತು. ನಮ್ಮ ಹತ್ರ ಎಷ್ಟು ಹಣ ಇದೆಯೋ ಅದಷ್ಟು ನಿಮಗ್ ಕೊಟ್ಬಿಡ್ತೀವಿ. ನೀನೇ ನನ್ನ ಮೂರ್ಖ ಅನ್ಕೊಂಡಿದ್ಯಾ? ನನಗೆ ನಿನ್ ಹಣ ಬೇಡ. ನನಗೆ ತುಂಬಾ ಜಾಸ್ತಿ ದುಡ್ಡನ್ನ ಕೊಡೋ ಮಾಂತ್ರಿಕ ಮಡಿಕೆ ಬೇಕು. ಮಂಗಳ್ ಸಿಂಗ್ ನ ಬಾಯಲ್ಲಿ ಮಡಿಕೆ ವಿಷಯ ಕೇಳಿ ಸರಳ ಹಾಗೂ ಬಿರ್ಜು ಬೆರಗಾಗ್ತಾರೆ. ಅವ್ರಿಗೆ ವಿಷಯ ಗೊತ್ತಾಗಕ್ಕೆ ತಡವಾಗಿಲ್ಲ. ಮಂಗಳ್ ಸಿಂಗ್ಗೆ ಮಾಂತ್ರಿಕ ಮಡಿಕೆಯ ವಿಷಯ ಗೊತ್ತಾಗಿದೆ ಎಂದು. ನೋಡು, ನಮ್ ಹತ್ರ ಯಾವ್ದು ಮಾಂತ್ರಿಕ ಮಡಿಕೆ ಇಲ್ಲ. ಎಷ್ಟು ಧೈರ್ಯ! ನೀವಿಬ್ರು ಡಾಕು ಮಂಗಲ್ ಸಿಂಗ್ಗೆ ನಿಮ್ಮ ಚಾಲಕಿತನ ತೋರಿಸ್ತೀರಾ? ನಾವ್ ನಿಜ ಹೇಳ್ತಾ ಇದೀವಿ ಡಾಕು ಅವ್ರೆ, ನಮ್ಮ ಹತ್ರ ಯಾವ್ದೇ ರೀತಿಯ ಮಾಂತ್ರಿಕ ಮಡಿಕೆ ಇಲ್ಲ. ಹಾಗಾದ್ರೆ ಇದೇನು? ಒಂದ್ ವೇಳೆ ಇದು ಮಾಂತ್ರಿಕ ಮಡಿಕೆ ಅಲ್ಲ ಅಂದ್ರೆ ಇದನ್ನ ನೆಲಕ್ಕೆ ಬಿಸಾಕಿ ಒಡೆದಾಕೋ. ಇಲ್ಲ ಅಂದ್ರೆ ನಾನ್ ನಿಮ್ಮಿಬ್ಬರ ಪ್ರಾಣನು ತೆಗಿತೀನಿ. ಇಲ್ಲ, ಒಡೆದಾಕೋ. ನಾನ್ ಹೇಳ್ದೆ ಒಡೆದಾಕೋ. ನೋಡಿ, ಇದು ನಿಜಾನೇ. ಇದು ಮಾಂತ್ರಿಕ ಮಡಿಕೆನೆ. ನೀವ್ ಇದನ್ನ ತಗೊಂಡ್ ಹೋಗಿ, ಆದ್ರೆ ಭಾಷೆ ಕೊಡಿ ಇದನ್ನ ತಗೊಂಡ್ ಹೋದ್ಮೇಲೆ ನಮ್ಗೆ ಏನು ಮಾಡಲ್ಲ ಅಂತ, ಮತ್ತೆ ಇಲ್ಲಿಂದ ಹೊರಟೋಗ್ತೀನಿ ಅಂತ. ನನಗೆ ಒಪ್ಗೆ ಇದೆ, ಆದ್ರೆ ಏನಾದ್ರೂ ಚಾಲಾಕಿತನ ತೋರ್ಸುದ್ರೆ ನಾನ್ ನಿಮ್ಮಿಬ್ಬರನ್ನು ಜೀವಂತವಾಗಿ ಬಿಡಲ್ಲ. ಏನ್ ನೀನ್ ನನ್ಗೆ ಈ ಮಾಂತ್ರಿಕ ಮಡಿಕೆ ಹೇಗ್ ಕೆಲಸ ಮಾಡುತ್ತೆ ಅನ್ನೋದು ತೋರಿಸ್ತೀಯಾ? ಈ ಗುಂಡನ್ನ ಮಡಿಕೆಲಿ ಹಾಕಿ ತೋರ್ಸು.
ಬಿರ್ಜು ಮಂಗಲ್ ಸಿಂಗ್ ಕೊಟ್ಟಿರೋ ಗುಂಡನ್ನ ಮಡಿಕೆಯಲ್ಲಿ ಇಡ್ತಾನೆ. ಇಡೀ ಮಡಿಕೆ ಗುಂಡಿನಿಂದ ತುಂಬಿಕೊಳ್ಳುತ್ತೆ. ಇದನ್ನ ನೋಡಿದ ಮಂಗಲ್ ಸಿಂಗ್ ಸಂತೋಷ ಪಡ್ತಾನೆ. ಈಗ ನಾನು ಈ ಪ್ರದೇಶದ ದೊಡ್ಡ ಶ್ರೀಮಂತ ಆಗ್ತೀನಿ. ನಾನು ಸಾಹುಕಾರ ಆಗೋದನ್ನ ಯಾರ ಕೈಲೂ ತಡೆಯಕ್ಕಾಗಲ್ಲ. ದಾರಿಯಲ್ಲಿ ಒಂದು ಜೇನುಹುಳ ಮಂಗಲ್ ಸಿಂಗ್ ನ ಸುತ್ತಮುತ್ತ ಓಡಾಡಿ ಅವನ್ಗೆ ತೊಂದರೆ ಕೊಡುತ್ತೆ. ಮಂಗಲ್ ಸಿಂಗ್ ಅದನ್ನ ಹೊಡೆಯಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಜೇನುಹುಳ ಅವನ್ ಕೈಯಲ್ಲಿದ್ದ ಮಡಿಕೆ ಒಳಗೆ ಹೋಗುತ್ತೆ. ಮಂಗಲ್ ಸಿಂಗ್ ಆ ಜೇನುಹುಳನ ತೆಗೆಯಕ್ಕೆ ಮಡಿಕೆ ಒಳಗೆ ಕೈ ಹಾಕ್ತಾನೆ. ಅಷ್ಟರಲ್ಲಿ ಮಡಿಕೆ ಎಲ್ಲಾ ಜೇನುಹುಳದಿಂದ ತುಂಬಿಕೊಂಡಿರುತ್ತೆ. ಈಗ ಎಲ್ಲಾ ಜೇನುಹುಳಗಳು ಮಂಗಲ್ ಸಿಂಗ್ ಅನ್ನ ಕಚ್ಚಿ ಕೊಂದು ಹಾಕ್ತಾರೆ. ಅಮ್ಮ, ಡಾಕು ಮಂಗಲ್ ಸಿಂಗ್ಗೆ ಬಿಟ್ಟು ಮಾಂತ್ರಿಕ ಮಡಿಕೆ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ನಾವ್ಯಾಕೆ ಈಗ ಕಾಡು ಒಳಗಡೆ ಹೋಗಿ ಆ ಮಡಿಕೆನ ವಾಪಸ್ ತರಬಾರ್ದು? ಇಲ್ಲ ಬಿರ್ಜು, ಅತಿ ಆಸೆ ಬಹಳ ಕೆಟ್ಟದ್ದು. ಈಗ ನಮ್ಮ ಹತ್ರ ಬಹಳಷ್ಟು ಹಣ ಇದೆ. ಅದ್ರಿಂದ ನಾವು ಮತ್ತೆ ನಮ್ಮ ಮುಂದಿನ ಪೀಳಿಗೆ ಯಾವುದೇ ಚಿಂತೆ ಇಲ್ಲದೆ ಜೀವನ ಮಾಡಬಹುದು. ಎಷ್ಟಿದೆಯೋ ಅಷ್ಟಲ್ಲೇ ಖುಷಿಯಾಗಿರೋದು ಒಳ್ಳೇದು. ಅತಿ ಆಸೆ ನಮ್ಮನ್ನ ಡಾಕು ಮಂಗಲ್ ಸಿಂಗ್ ತರ ಮಾಡ್ಬಿಡತ್ತೆ. ಬಿರ್ಜು ಸರಳಾಳ ಮಾತನ್ನ ಚೆನ್ನಾಗಿ ಅರಿತುಕೊಂಡ. ಅಂದಿನಿಂದ ಅವರಿಬ್ರು ಜೀವನವನ್ನ ಸುಖ ಶಾಂತಿಯಿಂದ ಕಳೀತಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.